14 ಕ್ಷೇತ್ರಗಳಿಗೆ ನಡೀತಾ ಇರುವಂತ ಇವತ್ತಿನ ರಾಜ್ಯದ ಮೊದಲ ಹಂತದ ಮತದಾನಕ್ಕೆ ಇನ್ನು 1 ಗಂಟೆ ಬಾಕಿ ಇದೆ. ಯಾರೆಲ್ಲ ಮತದಾನವನ್ನ ಮಾಡಿಲ್ಲ ಹೋಗಿ ಮತದಾನವನ್ನ ಮಾಡಿ. ಇನ್ನೊಂದು ಗಂಟೆಯಲ್ಲಿ ಮತದಾನ ಮುಕ್ತಾಯವಾಗಲಿದೆ. ಸೊ ಹಾಗಾಗಿ ಮನೆಯಲ್ಲಿ ಕೂತ್ಕೊಂಡಿರುವಂತವರು, ಮತದಾನ ಮಾಡದೇ ಇರುವಂತವರು ಹೋಗಿ ಮತದಾನವನ್ನ ಮಾಡಿ. ಬೇಗ ಬೇಗ ನಿಮ್ಮ ಹಕ್ಕನ್ನ, ನಿಮ್ಮ ಕರ್ತವ್ಯವನ್ನ, ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿ. ಈವರೆಗೂ ಕೂಡ 60% ಮತದಾನ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಗರಿಷ್ಠ 60% ಮತದಾನ ಆಗಿರೋದು. ಬೆಂಗಳೂರು ಕೇಂದ್ರದಲ್ಲಿ ಕನಿಷ್ಠ 41% ಮತದಾನ ಆಗಿದೆ. ತುಂಬಾ ಕಡಿಮೆ ಆಗಿದೆ. ಇನ್ನೊಂದು ಗಂಟೆಯಲ್ಲಿ ಮತದಾನ ಮುಕ್ತಾಯವಾಗುತ್ತೆ. ಮತದಾರರೇ, ಬೇಗ ಬೇಗ ನಿಮ್ಮ ಹಕ್ಕನ್ನ ಚಲಾಯಿಸಿ. ಎಷ್ಟು ಸಲ ಹೇಳಿಸ್ಕೊಳ್ತೀರಾ? ಎಷ್ಟು ಜಾಗೃತಿಯನ್ನ ಮೂಡಿಸ್ಬೇಕು ನಿಮಗೆ? ಎಷ್ಟು ಹೇಳಿದ್ರು ಕೂಡ ಇದೇ ರೀತಿಯಾಗಿದೆಯಾ ಅಥವಾ ನಿಮ್ಮ ಲೆಕ್ಕಾಚಾರಗಳೇ ಸರಿಯಾಗಿಲ್ವಾ? ಅರ್ಥ ಆಗ್ತಿಲ್ಲ ನನಗೆ ಏನಾಗಿದೆ ಅಂತೇಳಿ. ಮತದಾನವನ್ನ ಮಾಡಿ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ, ಜಾಗೃತಿ ಮೂಡಿಸ್ತಾರೆ. ಅದಕ್ಕಂತಾನೆ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡ್ತಾರೆ ಎಲೆಕ್ಷನ್ ಕಮಿಷನರ್ ಅವರು. ಅದಾಗಿಯೂ ಕೂಡ ನೀವು ವೋಟಿಂಗ್ ಮಾಡೋದು 40%, 50%. ಯಾಕೆ ಹೀಗೆ? ಎಷ್ಟು ಸಲ ಹೇಳಿಸ್ಕೊಳ್ತೀರಾ? 5 ವರ್ಷಕ್ಕೆ ಒಂದು ಸಲ ಬರುವಂಥ ಈ ಚುನಾವಣೆ ಹಬ್ಬವನ್ನು ಒಂದು ಬಾರಿ ಮತ ಚಲಾವಣೆ ಮಾಡೋಕ್ಕೆ ಏನು ಕಷ್ಟ ನಿಮಗೆ? ಒಂದು ದಿನ, 5 ವರ್ಷದಲ್ಲಿ 1 ಗಂಟೆ, 5 ವರ್ಷದಲ್ಲಿ 1 ದಿನ 1 ಗಂಟೆಯನ್ನು ಮತದಾನ ಮಾಡೋಕ್ಕೂ ಕೂಡ ಬಳಕೆ ಮಾಡಲಾರ್ದೆ 5 ವರ್ಷ ನೀವು ಶಪಿಸಿ ಏನು ಪ್ರಯೋಜನ ಆಗುತ್ತೆ? ಎಲ್ಲ ನಾಯಕರುಗಳು ಬಂದು ಮಾಡ್ತಾ ಇದ್ದಾರೆ, ನಟಿಯರು ಬಂದು ಮಾಡ್ತಾ ಇದ್ದಾರೆ, ನಾಯಕರುಗಳು ಬಂದು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಫೇಮಸ್ ಆಗಿರುವಂಥವ್ರು ಎಲ್ಲರೂ ಕೂಡ ಬಂದು ಮಾಡ್ತಾರೆ. ಅವರೇ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾಗಲೂ ಸಹ ಬಂದು ವೋಟಿಂಗನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ನಿಮ್ಗೆ ಏನರಪ್ಪ ಆಗಿದೆ ವೋಟಿಂಗು? ನೋಡ್ತಾ ಇರಿ, ಮೋಸ್ಟ್ಲಿ ಅಲ್ಲಲ್ಲಿ ರೆಸಾರ್ಟ್ಗಳೆಲ್ಲ ಫುಲ್ ಆಗಿರಬೇಕು ಅನಿಸುತ್ತೆ. ರೆಸಾರ್ಟ್ಗಳಲ್ಲಿ ಹೋಗಿ ರಜೆ ಇದೆಯಲ್ವಾ, ಹೋಗಿರ್ಬೇಕೇನೋ, ಸುತ್ತಾಡಕ್ಕೆ ಹೋಗಿರ್ತಾರೇನೋ. ಇನ್ನೂ ಎಷ್ಟಂತ ಹೇಳಿಸ್ಕೊಳ್ತೀರಾ? ಇನ್ನೂ ಎಷ್ಟು ಅಂತ ನಿಮ್ಗೆ ಅನಿಸ್ಕೊಳ್ತೀರಾ ಅಂತ? ಏನೋ ಒಂದು ಮತದಾನ ಮಾಡೋಕ್ಕಾಗಲ್ವಾ? 5 ವರ್ಷದಲ್ಲಿ 1 ದಿನದಲ್ಲಿ 1 ಗಂಟೆಯನ್ನು ಯೂಸ್ ಮಾಡೋಕ್ಕಾಗಲ್ವಾ? 5 ವರ್ಷದಲ್ಲಿ ಒಂದೇ ಒಂದು ಗಂಟೆಯನ್ನು ಇದಕ್ಕೋಸ್ಕರ ಬಳಕೆ ಮಾಡ್ಕೊಳಕ್ಕಾಗಲ್ವಾ? ಅಷ್ಟು ಆಗದೇ ಇದ್ರೆ ನಿಮ್ಗೆ ಯಾವ ನೈತಿಕತೆ ಉಳ್ಕೊಳ್ಳುತ್ತೆ ಮಾತನಾಡೋಕ್ಕೆ? ನಮ್ಗೆ ಅದು ಸಿಕ್ಕಿಲ್ಲ, ನಮಗಿದು ಸಿಕ್ಕಿಲ್ಲ ಅಂತ ಹೇಳೋಕ್ಕೆಲ್ಲ ಉಳಿಯತ್ತೆ ನಿಮಗೆ? ಅತಿಯಾಗಿ ಹೋಗಲ್ವಾ? ನಿಮಗೆ ಅನ್ಸಲ್ವಾ ಇದು ಅತಿ ಆಗ್ತಾ ಇದೆ, ವೋಟಿಂಗ್ ಪರ್ಸೆಂಟೇಜ್ ಇಷ್ಟೊಂದು ಕಡಿಮೆ ಆಗ್ತಾ ಇದೆ ಅಂಥೇಳಿ? ಹೋಗಿ, ಇನ್ನೂ ಸಮಯ ಇದೆ, ಇನ್ನೂ 1 ಗಂಟೆ ಇದೆ. ಹೋಗಿ 5-6 ಗಂಟೆ ಒಳಗಡೆ ನೀವು ಹೋಗಿ ಲೈನಲ್ಲಿ ನಿಂತ್ಕೊಂಡ್ರೆ ಅದು 7 ಆದರೂ 8 ಆದರೂ ಕೂಡ ನೀವು ವೋಟ್ ಮಾಡೋಕ್ಕೆ ಅವಕಾಶ ಇದೆ. 6 ಗಂಟೆ ಒಳಗಡೆಗೆ ಇರಬೇಕು ಅಷ್ಟೇ, ಗೇಟ್ನ ಒಳಗಡೆಗೆ ಹೋಗಿ ವೋಟ್ ಮಾಡಿ. ಒಂದೊಂದು ಸಲ ಅನಿಸ್ಬಿಡುತ್ತೆ ಕಡ್ಡಾಯ ಮಾಡಿಬಿಡ್ಬೇಕು ಅಂತ ಹೇಳಿ. ಕಡ್ಡಾಯ ಮಾಡಿದ್ರು ಒಂದು ರೀತಿಯಾಗಿ ಏನರಪ್ಪ, ಎಷ್ಟು ಹೇಳಿಸ್ಕೊಳ್ತೀರಾ? 3 ಗಂಟೆವರೆಗೂ 51% ವೋಟಿಂಗ್ ಮಾತ್ರ ಆಗಿದೆ. ದಕ್ಷಿಣ ಕನ್ನಡನೇ ಹೈಯೆಸ್ಟು. ನೋಡಿ, ಅಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ವೋಟ್ ಮಾಡ್ತಾ ಇದ್ದಾರೆ. ಶತಾಯುಷಿಗಳು ಬಂದು ವೋಟ್ ಮಾಡ್ತಾರೆ. 101 ವರ್ಷ, 94 ವರ್ಷ, 93 ವರ್ಷ, ಅಬ್ಬಬ್ಬಬ್ಬಬ್ಬ. ಆಮೇಲೆ ಮದುವೆ ಆಗಬೇಕಾಗಿರುವಂಥವ್ರು ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ, ಮದುಮಕ್ಕಳೆಲ್ಲ. ಅಲ್ವಾ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ಅದು ನಮ್ಮ ಹಕ್ಕು. ನಾವೆಲ್ಲರೂ ವೋಟ್ ಮಾಡಲೇಬೇಕು. ಐ ಥಿಂಕ್ ಅದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗಿಂದ ವೋಟಿಂಗ್ ನಿಮ್ಗೆ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿ ಹಂತದಲ್ಲೂ ನೀವೇನು ತಗೊಂಡಿದ್ದೀರಿ ಆ ಡಿಸಿಷನ್ನು ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತವೆ. ಗುಡ್, ಒಳ್ಳೆಯದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಇನ್ನು ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೇದು. ಪ್ರತಿ ವರ್ಷ ಸರ್, ಈ ವರ್ಷನೂ ಮಾಡ್ತಾರೆ. ಇಲ್ಲ, 100% ಒಂದು ವೋಟಿಂಗ್ ಚಾನ್ಸ್ ಸಿಗೋದೇ ತುಂಬ ಪ್ರತಿಯೊಬ್ಬ ಸಿಟಿಸನ್ಗೂ ಅದು ಇಟ್ಸ್ ಅನ್ ಆನರ್. ಹ್ಯಾವ್ ಟು ವೋಟ್. ಬೇಕಾದ್ರೆ ನಮ್ಮ ಹಕ್ಕು, ನಾವು ವೋಟ್ ಮಾಡಿ. ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ, ಏನದು ಒಂದು ರೈಟ್ಸ್ ಇರುತ್ತೆ ಟು ಆಸ್ಕ್. ಒಂದು ವರ್ಕ್ ಇಸ್ ನಾಟ್ ಡನ್, ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಆಸ್ಕ್ ಏನು ಮಾಡಿದ್ರಿ ಅಂತ. ಆಗದೇನೆ ಹೋಗಿ ಕೇಳೋದು ತಪ್ಪಾಗುತ್ತೆ. ಸೊ ಕರ್ನಾಟಕದಲ್ಲಿ, ಸ್ಪೆಷಲ್ ಬೆಂಗಳೂರಲ್ಲಿ ಪ್ರತಿ ಸಲ ಒಂದು ಕಂಪ್ಲೇಂಟು ಯಾವಾಗಲೂ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ. ಐ ಡೋಂಟ್ ನೋ, ಬಿಕಾಸ್ ಎವ್ರಿ ಮೈಂಡ್, ಎಲ್ಲರ ಮೈಂಡು ರೀಡ್ ಮಾಡಿಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. ಇನ್ನು ಯಾತಿಗೆ ಇದು ಬೇಕು? ಐ ಕಾಂಟ್ ಬಿಕಮ್ ಎ ಗಾಡ್. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದಲ್ಲಿ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಮುಂದೆ ವೋಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಎಷ್ಟು ಯಾರು ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ?
ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದು ಮಾಡೇ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಮಾಡೋಕ್ಕಾಗದೇ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ಓಟ್ ಹಾಕೋಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ಓಟ್ ಹಾಕ್ದೇ ಇರೋರ್ಗೂ ಆಗ್ತಾ ಇದೆಯಲ್ಲ, ಅನುಭವಿಸ್ಲಿಕ್ಕೆ. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು